ಎಲ್ಲ ಮಿತ್ರರಿಗೆ ಸ್ಪರ್ಧಾ ಗರುಡ ಚಾನಲ್ನಿಂದ ಸುಸ್ವಾಗತ. 2026ರ ಪ್ರಚಲಿತ ವಿದ್ಯಮಾನಗಳ ಕುರಿತು ಚರ್ಚೆ ಮಾಡೋಣ. ಇವತ್ತಿನ ಟಾಪಿಕ್ ಪದ್ಮ ಪ್ರಶಸ್ತಿ ಬಗ್ಗೆ ವಿವರಣೆ ಸಹಿತ ಕುರಿತು ಅಧ್ಯಯನ ಮಾಡೋಣ. ಯಾರೆಲ್ಲ ಕನ್ನಡದ ಸಾಧಕರಿಗೆ ಲಭಿಸಿದೆ ಎಂದು ತಿಳಿದುಕೊಳ್ಳೋಣ. ಬನ್ನಿ. ಪದ್ಮ ಪ್ರಶಸ್ತಿಗಳು ಪ್ರಾರಂಭವಾದ ವರ್ಷ 1954. ಜನವರಿ 2ರಂದು ರಾಷ್ಟ್ರಪತಿಗಳ ಆದೇಶದ ಮೇರೆಗೆ ಪ್ರಶಸ್ತಿ ನೀಡುವವರು ಭಾರತ ಸರ್ಕಾರ. ರಾಷ್ಟ್ರಪತಿಗಳು ಪ್ರದಾನ ಮಾಡುತ್ತಾರೆ. ಶ್ರೇಣಿ 4ನೇ ಅತಿ ದೊಡ್ಡ ನಾಗರಿಕ ಪ್ರಶಸ್ತಿಯಾಗಿದ್ದು ಇದು ಕಂಚಿನ ಪದಕವಾಗಿದೆ. ಪದ್ಮ ಪ್ರಶಸ್ತಿಗಳನ್ನು ಗಣರಾಜ್ಯೋತ್ಸವದಂದು ಘೋಷಿಸಿ ಮೇ ತಿಂಗಳಲ್ಲಿ ವಿತರಿಸಲಾಗಿದೆ. ಒಟ್ಟು 131 ಪ್ರಶಸ್ತಿಗಳಲ್ಲಿ 19 ಮಹಿಳೆಯರಿಗೆ, 16 ಮರಣೋತ್ತರ, 6 ವಿದೇಶಿಯರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಒಟ್ಟು 131 ಪದ್ಮ ಪ್ರಶಸ್ತಿಗಳಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ, 113 ಪದ್ಮಶ್ರೀ ಗೌರವಗಳನ್ನು ಒಳಗೊಂಡಿದೆ. ಇದು ಪ್ರಶಸ್ತಿಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಭವನದಲ್ಲಿ ಪ್ರದಾನ ಮಾಡಿದರು. ಪದ್ಮ ಪ್ರಶಸ್ತಿಯನ್ನು ಕರ್ನಾಟಕದ ಸಾಧಕರಿಗೆ ಲಭಿಸಿದೆ. ಅದು ಯಾರಿಗೆ ಅಂತ ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ಶ್ರೀ ಅಂಕೇಗೌಡ ಎಂ. ಇವರು ಸಾಮಾಜಿಕ ಸೇವೆ ಮತ್ತು ಸಾಹಿತ್ಯದಲ್ಲಿ ಇವರಿಗೆ ಮಂಡ್ಯದ ಇವರು ಪುಸ್ತಕದ ಮನೆ ಸ್ಥಾಪಿಸಿ 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನು ಉಚಿತವಾಗಿ ಓದಲು ನೀಡುತ್ತಿರುವ ಅಕ್ಷರ ಯೋಗಿ ಎಂದೇ ಹೇಳಬಹುದು. ಎರಡನೇದು ಶ್ರೀಮತಿ ಎಸ್. ಜಿ. ಸುಶೀಲಮ್ಮನವರಿಗೆ ಲಭಿಸಿದ್ದು, ಇವರು ಸಾಮಾಜಿಕ ಸೇವೆಗಳಲ್ಲಿ ಬೆಂಗಳೂರಿನ ಸುಮಂಗಲಿ ಸೇವಾ ಆಶ್ರಮದ ಮೂಲಕ 50 ವರ್ಷಗಳಿಂದ ನೂರಾರು ಅನಾಥ ಮಕ್ಕಳು ಮತ್ತು ಮಹಿಳೆಯರಿಗೆ ಆಸರೆಯಾದವರು. ಮೂರನೇ ಸಾಧಕರು ಡಾಕ್ಟರ್ ಸುರೇಶ್ ಹನಗವಾಡಿ. ವೈದ್ಯಕೀಯ ಕ್ಷೇತ್ರದಲ್ಲಿ ದಾವಣಗೆರೆಯ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ ಸ್ಥಾಪಿಸಿ ಸಾವಿರಾರು ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಹಾಗೂ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ನೀಡುತ್ತಿರುವವರು. ಇವರಿಗೆ ಪ್ರಶಸ್ತಿ ಲಭಿಸಿದೆ. ನಾಲ್ಕನೇ ಸಾಧಕರು ಡಾಕ್ಟರ್ ಪ್ರಭಾಕರ್ ಕೋರೆ. ಇವರು ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ KLE ಶಿಕ್ಷಣ ಸಂಸ್ಥೆಯ ಮೂಲಕ ಉತ್ತರ ಕರ್ನಾಟಕದ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿ ಮಾಡಿದ ಹಿರಿಯ ಶಿಕ್ಷಣ ತಜ್ಞ ಇವರಾಗಿದ್ದಾರೆ. ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ದೊರಕಿದೆ. ಐದನೇ ವ್ಯಕ್ತಿ ಶ್ರೀ ಶಶಿಶೇಖರ್ ವೆಂಪತಿ. ಇವರು ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಸಾರ ಭಾರತಿಯ ಮಾಜಿ CEO ಆಗಿ ಭಾರತೀಯ ಮಾಧ್ಯಮ ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆ ನೀಡಿದ ಸಾಂಸ್ಥಿಕ ಕೊಡುಗೆಗಾಗಿ ಈ ಪ್ರಶಸ್ತಿ ಲಭಿಸಿದೆ. ಆರನೇ ವ್ಯಕ್ತಿ ಶ್ರೀಮತಿ ಶೋಭಾ ವೆಂಕಟೇಶ್ ಅಯ್ಯಂಗಾರ್. ಇವರು ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಸೌರಶಕ್ತಿ ಹಾಗೂ ವೈಜ್ಞಾನಿಕ ಸಂಶೋಧನಾ ಕ್ಷೇತ್ರಗಳಲ್ಲಿ ಮಹತ್ತರ ಸಾಧನೆ ಮಾಡಿದ ವಿಜ್ಞಾನಿ ಇವರಾಗಿದ್ದಾರೆ. ಇವರಿಗೆ ಈ ಪ್ರಶಸ್ತಿ ಲಭಿಸಿದೆ. ಏಳನೇ ವ್ಯಕ್ತಿ ಶ್ರೀ TT ಜಗನ್ನಾಥ್ ರವರಿಗೆ. ಇವರಿಗೆ ಮರಣೋತ್ತರವಾಗಿ ವ್ಯಾಪಾರ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಭಾರತೀಯ ಉದ್ಯಮ ರಂಗ ಹಾಗೂ TTQ ಗ್ರೂಪ್ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರಿಂದ ಇವರಿಗೆ ಕೈಗಾರಿಕೋದ್ಯಮಿ ಎಂದು ಹೆಸರಿದೆ. ಅದಕ್ಕೆ ಇವರಿಗೆ ಪ್ರಶಸ್ತಿ ಲಭಿಸಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಪರ್ಧಾ ಗರುಡ ಚಾನಲ್.